ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ರು. ಮನೆಯವರು ವಿರೋಧ ಮಾಡಿದ್ರು ಅಂತ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಸುಖ ಸಂಸಾರ ನಡೆಸ್ತಾ ಇದ್ರು. ಎಲ್ಲವನ್ನೂ ಮರ್ತಿದ್ದಾರೆ, ನಮ್ಮನ್ನ ಯಾರು ಏನು ಮಾಡ್ತಾರೆ ಅಂತ ಊರಿಗೆ ಬಂದಿದ್ರು. ಆದರೆ ಸ್ವಗ್ರಾಮಕ್ಕೆ ಬಂದಾಗ ಅಲ್ಲಿ ನಡೆದಿದ್ದು ಮಾತ್ರ ಘನಘೋರ. ಏನಿದು ಕ್ರೈಮ್ ಕಹಾನಿ ಅಂತೀರಾ? ಈ ಸ್ಟೋರಿ ನೋಡಿ. 4 ತಿಂಗಳು ಗರ್ಭಿಣಿ ಅನ್ನೋದನ್ನ ನೋಡದೆ ಅಟ್ಟಹಾಸ. ಮದುವೆಗೆ ಬಂದ ಜೋಡಿ ಮೇಲೆ ಅಟ್ಯಾಕ್. ಕೊಡ್ಲಿಯಿಂದ ಕೊಚ್ಚಿದ ಅಣ್ಣ. ಪ್ರೀತಿ ಮಾಡಿದ್ದೆ ಅಪರಾಧನ. ಮರ್ಯಾದಾ ಹತ್ಯೆಗೆ ಯತ್ನಾನ. ಭತ್ತದ ಕಾಣದ ಕೊಪ್ಪಳದ ಹಂದ್ರಾಳದಲ್ಲಿ ಮರ್ಯಾದೆ ಹತ್ಯೆಗೆ ಯತ್ನ ನಡೆದಿದೆ. 4 ತಿಂಗಳ ಗರ್ಭಿಣಿಯಾಗಿದ್ದ ಮೀನಾಕ್ಷಿಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆಗೈಯೋದಕ್ಕೆ ಸ್ವಂತ ಅಣ್ಣ ಮಂಜುನಾಥ್ ಯತ್ನಿಸಿದ್ದಾನೆ. ಮೀನಾಕ್ಷಿಯ ಪತಿ ಉದಯನ ಸಹೋದರನ ಮದುವೆಗೆ ದಂಪತಿ ಬಂದಾಗ ಈ ಕೃತ್ಯ ಎಸಗಲಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಚಿತ್ತಾಪುರ ನಿವಾಸಿ ಮೀನಾಕ್ಷಿ ಹಾಗೂ ಹಂದ್ರಾಳ ಗ್ರಾಮದ ಉದಯ್ ಪ್ರೀತಿಸಿ 2 ವರ್ಷದ ಹಿಂದೆ ಮದುವೆಯಾಗಿದ್ದರು. ಉದಯ್ ಎಸ್ಟಿ ಸಮುದಾಯದವನಾಗಿದ್ದು ಮೀನಾಕ್ಷಿ ಕುರುಬ ಸಮುದಾಯಕ್ಕೆ ಸೇರಿದವಳಾಗಿದ್ದಾಳೆ. ಹೀಗಾಗಿ ಮೀನಾಕ್ಷಿ ಮನೆಯವರಲ್ಲಿ ಇವರಿಬ್ಬರ ಮದುವೆ ಬಗ್ಗೆ ಸಿಟ್ಟಿತ್ತು. ಹೀಗಾಗಿ ನಿನ್ನೆ ಉದಯ್ ಸಹೋದರನ ಮದುವೆಗೆ ಆಗಮಿಸಿದಾಗ ಇವರಿಗಾಗಿ ಕಾದು ಕುಳಿತಿದ್ದ ಮೀನಾಕ್ಷಿಯ ಅಣ್ಣ ಮಂಜುನಾಥ್ ಕೊಡಲಿಯಿಂದ ಕೊಚ್ಚಿ ಕೊಲೆಗೈಯೋದಕ್ಕೆ ಯತ್ನಿಸಿದ್ದಾನೆ. ಅದೃಷ್ಟವಶಾತ್ ಮೀನಾಕ್ಷಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ಈ ಉದಯ್ ಮತ್ತು ಮೀನಾಕ್ಷಿ ಅವರು 1 ವರ್ಷ ಹಿಂದೆ ಅಂತರ್ಜಾತಿ ವಿವಾಹ ಮಾಡ್ತಿದ್ರು. ಆ ಪ್ರಯುಕ್ತ ಅವರು ಬೆಂಗಳೂರಲ್ಲಿರ್ತಾರೆ. ಸೊ ಈ ವಿವಾಹ ಅಂತ ಅವ್ರ ಬ್ರದರ್ ವಿವಾಹ ಇದೆ ಅಂಥೇಳಿ 2 ದಿನ ಹಿಂದೆ ಬಂದಿದ್ದಾರೆ. ಸೊ ಅದು ಅಟೆಂಡ್ ಮಾಡ್ತಾ ಒಂದು 5 ಗಂಟೆ ಸುಮಾರಿಗೆ ಮೀನಾಕ್ಷಿ ಅವಳ ಅಣ್ಣ ಮಂಜುನಾಥ್ ಅಂಥೇಳಿ ಕೊಡ್ಲುಗೋಲು ತೊಗೊಂಡು ತಲೆಗೆ ಮತ್ತು ಭುಜಕ್ಕೆ ಮತ್ತು ಕೈಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ. ಸೊ ಆ ಪ್ರಯುಕ್ತ ನಮ್ಮ PSI ಅವರು ಅಳವಂಡಿ PSI ಅವರು ಅವ್ರಿಗೆ ಇಮಿಡಿಯೇಟಾಗಿ ಅಲ್ಲಿ ಹಿರೋಸಂದಿಗೆ ಕರ್ಕೊಂಡು ಹೋಗಿ ಪ್ರೈಮರಿ ಚಿಕಿತ್ಸೆ ಕೊಡಿಸಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ. ನಾನು ಕೂಡ ಅವರಿಗೆ ಉದಯ್ ಹಾಗೂ ಮೀನಾಕ್ಷಿ ಇಬ್ಬರಿಗೂ ಮಾತಾಡಿದ್ದೀನಿ. ಸಿ ಅಪಿಯರ್ ಸ್ಟೇಬಲು, ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು FIR ರಿಜಿಸ್ಟರ್ ಮಾಡ್ಕೊಡ್ತೀವಿ. ಒಟ್ಟಾರೆಯಾಗಿ ಮೀನಾಕ್ಷಿಯ ಕೈ ಹಾಗೂ ಬೆನ್ನಿನ ಭಾಗಕ್ಕೆ ಕೊಡಲಿಯಿಂದ ಕೊಚ್ಚಿದ್ದು ಆರೋಪಿ ಮಂಜುನಾಥ್ನನ್ನ ಆಳವಂಡಿ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಕೊಪ್ಪಳ.